ಸಿಎಂ ಹಾಗೂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅಸಲಿಯಾಗಿ ಹಾಗಾದ್ರೆ ಚರ್ಚೆ ಆಗಿದ್ದೇನು, ಯಾವ ವಿಚಾರವಾಗಿ ಚರ್ಚೆ ಆಯ್ತು? ಈ ಸಿಎಂ ಗಾದಿಗಾಗಿ ನಡೀತಾ ಇರುವಂತಹ ಫೈಟ್ ಅದೇ ವಿಚಾರ ಚರ್ಚೆ ಆಯ್ತಾ ಅಥವಾ ಆ ವಿಚಾರ ಚರ್ಚೆ ಆಗ್ಲೇ ಇಲ್ವಾ? ನಾಯಕರ 1-to-1 ಮೀಟಿಂಗ್ ನಲ್ಲಿ ಯಾರು ಏನ್ ಹೇಳಿದ್ರು? ರಿಪಬ್ಲಿಕ್ ನಲ್ಲಿ ಈ ಉಪಹಾರ ಕೂಟದ ಮೆಗಾ ಇನ್ಸೈಡ್ ಸ್ಟೋರಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ಸಿಎಂ ಗಾದಿಗಾಗಿ ನಡೆದಂತ ಚರ್ಚೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಲಾಗ್ತಾ ಇತ್ತು. ಆದ್ರೆ ಯಾವ ವಿಚಾರ ಚರ್ಚೆ ಆಯಿತು ಅನ್ನುವಂತ ವಿಚಾರ. ಶಾಸಕರ ದೆಹಲಿ ಪ್ರವಾಸ ಸ್ವೀಕಾರಾರ್ಹ ಅಲ್ಲ ಅಂತ ಸಿಎಂ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಶಾಸಕರು ದೆಹಲಿಗೆ ಹೋಗಿದ್ದಾರೆ, ಅದು ಅಕ್ಸೆಪ್ಟೇಬಲ್ ಅಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಉಭಯ ಕುಶಲೋಪರಿಯಿಂದ ಮಾತು ಆರಂಭ ಆಗುತ್ತೆ. ಡಿಕೆ ಬಣದ ಶಾಸಕರು ದೆಹಲಿ ಯಾತ್ರೆಗೆ ಹೋದ್ರು, ಅದರ ಬಗ್ಗೆ ಸಿಎಂ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ. ವಚನ ಭ್ರಷ್ಟತೆ ಅನ್ನೋ ರೀತಿಯ ಟ್ವೀಟ್ಗಳಿಂದ, ಡಿಕೆ ಆಪ್ತರ ಮಾತಿನಿಂದ, ಇದೆಲ್ಲದರಿಂದ ಬೇಸರ ಆಗಿದೆ ಅನ್ನುವಂಥದ್ದನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಉಪಹಾರ ಕೂಟದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ 5 ವರ್ಷ ಪೂರ್ಣಾವಧಿಯ ಸಿಎಂ, ನಿಮ್ಮ ಆಪ್ತರ ಮಾತುಗಳಿಂದ ನನಗೂ ಕೂಡ ಬೇಸರವಾಗಿದೆ ಅನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 6 ತಿಂಗಳಿಂದ ನಿರಂತರವಾಗಿ ಇಂತಹ ಹೇಳಿಕೆಗಳನ್ನ ಕೇಳಿಸಿಕೊಳ್ತಾ ಇದ್ದೀವಿ, ಹಾಗಾಗಿ ನೋವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಕೂಡ ಆ ವಿಚಾರವನ್ನ ಹೇಳಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಿಎಂ ಹಾಗೂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅಸಲಿಯಾಗಿ ಹಾಗಾದ್ರೆ ಚರ್ಚೆ ಆಗಿದ್ದೇನು, ಯಾವ ವಿಚಾರವಾಗಿ ಚರ್ಚೆ ಆಯ್ತು? ಈ ಸಿಎಂ ಗಾದಿಗಾಗಿ ನಡೀತಾ ಇರುವಂತಹ ಫೈಟ್ ಅದೇ ವಿಚಾರ ಚರ್ಚೆ ಆಯ್ತಾ ಅಥವಾ ಆ ವಿಚಾರ ಚರ್ಚೆ ಆಗ್ಲೇ ಇಲ್ವಾ? ನಾಯಕರ 1-to-1 ಮೀಟಿಂಗ್ ನಲ್ಲಿ ಯಾರು ಏನ್ ಹೇಳಿದ್ರು? ರಿಪಬ್ಲಿಕ್ ನಲ್ಲಿ ಈ ಉಪಹಾರ ಕೂಟದ ಮೆಗಾ ಇನ್ಸೈಡ್ ಸ್ಟೋರಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ಸಿಎಂ ಗಾದಿಗಾಗಿ ನಡೆದಂತ ಚರ್ಚೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಲಾಗ್ತಾ ಇತ್ತು. ಆದ್ರೆ ಯಾವ ವಿಚಾರ ಚರ್ಚೆ ಆಯಿತು ಅನ್ನುವಂತ ವಿಚಾರ. ಶಾಸಕರ ದೆಹಲಿ ಪ್ರವಾಸ ಸ್ವೀಕಾರಾರ್ಹ ಅಲ್ಲ ಅಂತ ಸಿಎಂ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಶಾಸಕರು ದೆಹಲಿಗೆ ಹೋಗಿದ್ದಾರೆ, ಅದು ಅಕ್ಸೆಪ್ಟೇಬಲ್ ಅಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಉಭಯ ಕುಶಲೋಪರಿಯಿಂದ ಮಾತು ಆರಂಭ ಆಗುತ್ತೆ. ಡಿಕೆ ಬಣದ ಶಾಸಕರು ದೆಹಲಿ ಯಾತ್ರೆಗೆ ಹೋದ್ರು, ಅದರ ಬಗ್ಗೆ ಸಿಎಂ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ. ವಚನ ಭ್ರಷ್ಟತೆ ಅನ್ನೋ ರೀತಿಯ ಟ್ವೀಟ್ಗಳಿಂದ, ಡಿಕೆ ಆಪ್ತರ ಮಾತಿನಿಂದ, ಇದೆಲ್ಲದರಿಂದ ಬೇಸರ ಆಗಿದೆ ಅನ್ನುವಂಥದ್ದನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಉಪಹಾರ ಕೂಟದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ 5 ವರ್ಷ ಪೂರ್ಣಾವಧಿಯ ಸಿಎಂ, ನಿಮ್ಮ ಆಪ್ತರ ಮಾತುಗಳಿಂದ ನನಗೂ ಕೂಡ ಬೇಸರವಾಗಿದೆ ಅನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 6 ತಿಂಗಳಿಂದ ನಿರಂತರವಾಗಿ ಇಂತಹ ಹೇಳಿಕೆಗಳನ್ನ ಕೇಳಿಸಿಕೊಳ್ತಾ ಇದ್ದೀವಿ, ಹಾಗಾಗಿ ನೋವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಕೂಡ ಆ ವಿಚಾರವನ್ನ ಹೇಳಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಿಎಂ ಹಾಗೂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅಸಲಿಯಾಗಿ ಹಾಗಾದ್ರೆ ಚರ್ಚೆ ಆಗಿದ್ದೇನು, ಯಾವ ವಿಚಾರವಾಗಿ ಚರ್ಚೆ ಆಯ್ತು? ಈ ಸಿಎಂ ಗಾದಿಗಾಗಿ ನಡೀತಾ ಇರುವಂತಹ ಫೈಟ್ ಅದೇ ವಿಚಾರ ಚರ್ಚೆ ಆಯ್ತಾ ಅಥವಾ ಆ ವಿಚಾರ ಚರ್ಚೆ ಆಗ್ಲೇ ಇಲ್ವಾ? ನಾಯಕರ 1-to-1 ಮೀಟಿಂಗ್ ನಲ್ಲಿ ಯಾರು ಏನ್ ಹೇಳಿದ್ರು? ರಿಪಬ್ಲಿಕ್ ನಲ್ಲಿ ಈ ಉಪಹಾರ ಕೂಟದ ಮೆಗಾ ಇನ್ಸೈಡ್ ಸ್ಟೋರಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ಸಿಎಂ ಗಾದಿಗಾಗಿ ನಡೆದಂತ ಚರ್ಚೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಲಾಗ್ತಾ ಇತ್ತು. ಆದ್ರೆ ಯಾವ ವಿಚಾರ ಚರ್ಚೆ ಆಯಿತು ಅನ್ನುವಂತ ವಿಚಾರ. ಶಾಸಕರ ದೆಹಲಿ ಪ್ರವಾಸ ಸ್ವೀಕಾರಾರ್ಹ ಅಲ್ಲ ಅಂತ ಸಿಎಂ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಶಾಸಕರು ದೆಹಲಿಗೆ ಹೋಗಿದ್ದಾರೆ, ಅದು ಅಕ್ಸೆಪ್ಟೇಬಲ್ ಅಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಉಭಯ ಕುಶಲೋಪರಿಯಿಂದ ಮಾತು ಆರಂಭ ಆಗುತ್ತೆ. ಡಿಕೆ ಬಣದ ಶಾಸಕರು ದೆಹಲಿ ಯಾತ್ರೆಗೆ ಹೋದ್ರು, ಅದರ ಬಗ್ಗೆ ಸಿಎಂ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ. ವಚನ ಭ್ರಷ್ಟತೆ ಅನ್ನೋ ರೀತಿಯ ಟ್ವೀಟ್ಗಳಿಂದ, ಡಿಕೆ ಆಪ್ತರ ಮಾತಿನಿಂದ, ಇದೆಲ್ಲದರಿಂದ ಬೇಸರ ಆಗಿದೆ ಅನ್ನುವಂಥದ್ದನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಉಪಹಾರ ಕೂಟದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ 5 ವರ್ಷ ಪೂರ್ಣಾವಧಿಯ ಸಿಎಂ, ನಿಮ್ಮ ಆಪ್ತರ ಮಾತುಗಳಿಂದ ನನಗೂ ಕೂಡ ಬೇಸರವಾಗಿದೆ ಅನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 6 ತಿಂಗಳಿಂದ ನಿರಂತರವಾಗಿ ಇಂತಹ ಹೇಳಿಕೆಗಳನ್ನ ಕೇಳಿಸಿಕೊಳ್ತಾ ಇದ್ದೀವಿ, ಹಾಗಾಗಿ ನೋವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಕೂಡ ಆ ವಿಚಾರವನ್ನ ಹೇಳಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಿಎಂ ಹಾಗೂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅಸಲಿಯಾಗಿ ಹಾಗಾದ್ರೆ ಚರ್ಚೆ ಆಗಿದ್ದೇನು, ಯಾವ ವಿಚಾರವಾಗಿ ಚರ್ಚೆ ಆಯ್ತು? ಈ ಸಿಎಂ ಗಾದಿಗಾಗಿ ನಡೀತಾ ಇರುವಂತಹ ಫೈಟ್ ಅದೇ ವಿಚಾರ ಚರ್ಚೆ ಆಯ್ತಾ ಅಥವಾ
ಆ ವಿಚಾರ ಚರ್ಚೆ ಆಗ್ಲೇ ಇಲ್ವಾ? ನಾಯಕರ 1-to-1 ಮೀಟಿಂಗ್ ನಲ್ಲಿ ಯಾರು ಏನ್ ಹೇಳಿದ್ರು? ರಿಪಬ್ಲಿಕ್ ನಲ್ಲಿ ಈ ಉಪಹಾರ ಕೂಟದ ಮೆಗಾ ಇನ್ಸೈಡ್ ಸ್ಟೋರಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ಸಿಎಂ ಗಾದಿಗಾಗಿ ನಡೆದಂತ ಚರ್ಚೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಲಾಗ್ತಾ ಇತ್ತು. ಆದ್ರೆ ಯಾವ ವಿಚಾರ ಚರ್ಚೆ ಆಯಿತು ಅನ್ನುವಂತ ವಿಚಾರ. ಶಾಸಕರ ದೆಹಲಿ ಪ್ರವಾಸ ಸ್ವೀಕಾರಾರ್ಹ ಅಲ್ಲ ಅಂತ ಸಿಎಂ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಶಾಸಕರು ದೆಹಲಿಗೆ ಹೋಗಿದ್ದಾರೆ, ಅದು ಅಕ್ಸೆಪ್ಟೇಬಲ್ ಅಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಉಭಯ ಕುಶಲೋಪರಿಯಿಂದ ಮಾತು ಆರಂಭ ಆಗುತ್ತೆ. ಡಿಕೆ ಬಣದ ಶಾಸಕರು ದೆಹಲಿ ಯಾತ್ರೆಗೆ ಹೋದ್ರು, ಅದರ ಬಗ್ಗೆ ಸಿಎಂ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ. ವಚನ ಭ್ರಷ್ಟತೆ ಅನ್ನೋ ರೀತಿಯ ಟ್ವೀಟ್ಗಳಿಂದ, ಡಿಕೆ ಆಪ್ತರ ಮಾತಿನಿಂದ, ಇದೆಲ್ಲದರಿಂದ ಬೇಸರ ಆಗಿದೆ ಅನ್ನುವಂಥದ್ದನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಉಪಹಾರ ಕೂಟದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ 5 ವರ್ಷ ಪೂರ್ಣಾವಧಿಯ ಸಿಎಂ, ನಿಮ್ಮ ಆಪ್ತರ ಮಾತುಗಳಿಂದ ನನಗೂ ಕೂಡ ಬೇಸರವಾಗಿದೆ ಅನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 6 ತಿಂಗಳಿಂದ ನಿರಂತರವಾಗಿ ಇಂತಹ ಹೇಳಿಕೆಗಳನ್ನ ಕೇಳಿಸಿಕೊಳ್ತಾ ಇದ್ದೀವಿ, ಹಾಗಾಗಿ ನೋವಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಕೂಡ ಆ ವಿಚಾರವನ್ನ ಹೇಳಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಿಎಂ ಹಾಗೂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅಸಲಿಯಾಗಿ ಹಾಗಾದ್ರೆ ಚರ್ಚೆ ಆಗಿದ್ದೇನು? ಯಾವ ವಿಚಾರವಾಗಿ ಚರ್ಚೆ ಆಯಿತು? ಈ ಸಿಎಂ ಗಾದಿಗಾಗಿ ನಡೀತಾ ಇರುವಂತಹ ಫೈಟ್, ಅದೇ ವಿಚಾರ ಚರ್ಚೆ ಆಯ್ತಾ ಅಥವಾ ಆ ವಿಚಾರ ಚರ್ಚೆ ಆಗ್ಲೇ ಇಲ್ವಾ? ನಾಯಕರ 1-to-1 ಮೀಟಿಂಗ್ ನಲ್ಲಿ ಯಾರು ಏನ್ ಹೇಳಿದ್ರು? ರಿಪಬ್ಲಿಕ್ ನಲ್ಲಿ ಈ ಉಪಹಾರ ಕೂಟದ ಮೆಗಾ ಇನ್ಸೈಡ್ ಸ್ಟೋರಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ಸಿಎಂ ಗಾದಿಗಾಗಿ ನಡೆದಂತ ಚರ್ಚೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಲಾಗ್ತಾ ಇತ್ತು. ಆದ್ರೆ ಯಾವ ವಿಚಾರ ಚರ್ಚೆ ಆಯಿತು ಅನ್ನುವಂತ ವಿಚಾರ. ಶಾಸಕರ ದೆಹಲಿ ಪ್ರವಾಸ ಸ್ವೀಕಾರಾರ್ಹ ಅಲ್ಲ ಅಂತ ಸಿಎಂ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಶಾಸಕರು ದೆಹಲಿಗೆ ಹೋಗಿದ್ದಾರೆ, ಅದು ಅಕ್ಸೆಪ್ಟೇಬಲ್ ಅಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಉಭಯ ಕುಶಲೋಪರಿಯಿಂದ ಮಾತು ಆರಂಭ ಆಗುತ್ತೆ. ಡಿಕೆ ಬಣದ ಶಾಸಕರು ದೆಹಲಿ ಯಾತ್ರೆಗೆ ಹೋದ್ರು, ಅದರ ಬಗ್ಗೆ ಸಿಎಂ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ. ವಚನ ಭ್ರಷ್ಟತೆ ಅನ್ನೋ ರೀತಿಯ ಟ್ವೀಟ್ಗಳಿಂದ, ಡಿಕೆ ಆಪ್ತರ ಮಾತಿನಿಂದ, ಇದೆಲ್ಲದರಿಂದ ಬೇಸರ ಆಗಿದೆ ಅನ್ನುವಂಥದ್ದನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಉಪಹಾರ ಕೂಟದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ 5 ವರ್ಷ ಪೂರ್ಣಾವಧಿಯ ಸಿಎಂ, ನಿಮ್ಮ ಆಪ್ತರ ಮಾತುಗಳಿಂದ ನನಗೂ ಕೂಡ ಬೇಸರವಾಗಿದೆ ಅನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 6 ತಿಂಗಳಿಂದ ನಿರಂತರವಾಗಿ ಇಂತಹ ಹೇಳಿಕೆಗಳನ್ನ ಕೇಳಿಸಿಕೊಳ್ತಾ ಇದ್ದೀವಿ, ಹಾಗಾಗಿ ನೋವಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಕೂಡ ಆ ವಿಚಾರವನ್ನ ಹೇಳಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಿಎಂ ಹಾಗೂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅಸಲಿಯಾಗಿ ಹಾಗಾದ್ರೆ ಚರ್ಚೆ ಆಗಿದ್ದೇನು? ಯಾವ ವಿಚಾರವಾಗಿ ಚರ್ಚೆ ಆಯಿತು? ಈ ಸಿಎಂ ಗಾದಿಗಾಗಿ ನಡೀತಾ ಇರುವಂತಹ ಫೈಟ್, ಅದೇ ವಿಚಾರ ಚರ್ಚೆ ಆಯ್ತಾ ಅಥವಾ ಆ ವಿಚಾರ ಚರ್ಚೆ ಆಗ್ಲೇ ಇಲ್ವಾ? ನಾಯಕರ 1-to-1 ಮೀಟಿಂಗ್ ನಲ್ಲಿ ಯಾರು ಏನ್ ಹೇಳಿದ್ರು? ರಿಪಬ್ಲಿಕ್ ನಲ್ಲಿ ಈ ಉಪಹಾರ ಕೂಟದ ಮೆಗಾ ಇನ್ಸೈಡ್ ಸ್ಟೋರಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ಸಿಎಂ ಗಾದಿಗಾಗಿ ನಡೆದಂತ ಚರ್ಚೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಲಾಗ್ತಾ ಇತ್ತು. ಆದ್ರೆ ಯಾವ ವಿಚಾರ ಚರ್ಚೆ ಆಯಿತು ಅನ್ನುವಂತ ವಿಚಾರ. ಶಾಸಕರ ದೆಹಲಿ ಪ್ರವಾಸ ಸ್ವೀಕಾರಾರ್ಹ ಅಲ್ಲ ಅಂತ ಸಿಎಂ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಶಾಸಕರು ದೆಹಲಿಗೆ ಹೋಗಿದ್ದಾರೆ, ಅದು ಅಕ್ಸೆಪ್ಟೇಬಲ್ ಅಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಉಭಯ ಕುಶಲೋಪರಿಯಿಂದ ಮಾತು ಆರಂಭ ಆಗುತ್ತೆ. ಡಿಕೆ ಬಣದ ಶಾಸಕರು ದೆಹಲಿ ಯಾತ್ರೆಗೆ ಹೋದ್ರು, ಅದರ ಬಗ್ಗೆ ಸಿಎಂ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ. ವಚನ ಭ್ರಷ್ಟತೆ ಅನ್ನೋ ರೀತಿಯ ಟ್ವೀಟ್ಗಳಿಂದ, ಡಿಕೆ ಆಪ್ತರ ಮಾತಿನಿಂದ, ಇದೆಲ್ಲದರಿಂದ ಬೇಸರ ಆಗಿದೆ ಅನ್ನುವಂಥದ್ದನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಉಪಹಾರ ಕೂಟದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ 5 ವರ್ಷ ಪೂರ್ಣಾವಧಿಯ ಸಿಎಂ, ನಿಮ್ಮ ಆಪ್ತರ ಮಾತುಗಳಿಂದ ನನಗೂ ಕೂಡ ಬೇಸರವಾಗಿದೆ ಅನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 6 ತಿಂಗಳಿಂದ ನಿರಂತರವಾಗಿ ಇಂತಹ ಹೇಳಿಕೆಗಳನ್ನ ಕೇಳಿಸಿಕೊಳ್ತಾ ಇದ್ದೀವಿ, ಹಾಗಾಗಿ ನೋವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಕೂಡ ಆ ವಿಚಾರವನ್ನ ಹೇಳಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ.